ಇವತ್ತು ಸುರೇಶ್ ಸರ್ ಬಗ್ಗೆ ಎಲ್ಲ ಗುಣಗಾನ ಮಾಡಿದ್ರು. ಅವ್ರ ಜೊತೆಯಲ್ಲಿ ಕಡಿಮೆ ಅವಧಿ ಇದ್ರು ಕೂಡ ಜಾಸ್ತಿ ನಿಕಟವಾಗಿದ್ದು ನಾನು ಬೀರು ಅಂತ ಆಗಿಲ್ಲ. ಅವರ ನನ್ನ ಸ್ನೇಹಿತರು ಅಂತ ಅವ್ರ ಜೊತೆಲಿ ಇರ್ತಾ ಇದ್ದೆ. ಇಲ್ಲಿ ಬಂದ್ರೆ ಇಲ್ಲಿ ಇಳಿದು ಅವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಈ ಶಾಲೆ ನಾನು ಫಸ್ಟ್ ಎಲ್ಲೇ ಸ್ಕೂಲ್ಗೆ ಹೋದ್ರು ಫಸ್ಟ್ ಕ್ಲಾಸ್ ರೂಮ್ ಒಳಗಡೆ ಹೋಗ್ತೀವಿ. ಕ್ಲಾಸ್ ರೂಮ್ ಒಳಗಡೆ ಹೋಗಿ 4ನೇ ಕ್ಲಾಸ್ ಅವರಿಗೆ ಬಗ್ಗೆ ಕೇಳಿದೆ. ಮೊನ್ನೆ ಒಂದು 15 ದಿವಸದ ಹಿಂದೆ, ಒಂದು ತಿಂಗಳಾಗಿರ್ಬೋದು. ಕೆಳಗಡೆಯಿಂದ ಹೇಳಕ್ಕೆ ಶುರು ಮಾಡೋದು. ಕೆಳಗಡೆಯಿಂದಾನು ಬರುತ್ತೆ ಸರ್, ನಮ್ಗೆ ಮೇಲ್ಗಡೆಯಿಂದಾನು ಬರುತ್ತೆ ಸರ್ ಅಂತ. ಎಷ್ಟು ಖುಷಿ ಆಯ್ತಂದ್ರೆ ನಮ್ಮ ಸೋಮೇಶ್ ಅವರು, ಸುರೇಶ್ ಅವರು, ಎಲ್ಲಾ ಶಿಕ್ಷಕ ಮಿತ್ರರು, ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಎಷ್ಟು ಚೆನ್ನಾಗಿ ಶಾಲೆ ಇಟ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಶಾಲೆ ಇಟ್ಕೊಂಡಿದ್ರು. ನನಗೆ ಬಹಳ ಸಂತೋಷ ಆಯ್ತು. ಹಾಫ್ ಡೇ ಇಲ್ಲೇ ಇದ್ದೆ. ಎಲ್ಲ ಮಕ್ಕಳೆಲ್ಲ ಕೇಳಿದೆ, ಮಗ್ಗಿ ಕೇಳಿದೆ, ಸೈನ್ಸ್ ಬಗ್ಗೆ ಕೇಳಿದೆ, ಎಲ್ಲ ಕೇಳಿದೆ. ಇದು ನಮ್ಮ ಸಾಧನೆ ಇರಬೇಕು. ನಮ್ಮ ಸಾಧನೆ ಯಾವುದ್ರಲ್ಲಿ ತೋರಿಸುತ್ತೆ ಅಂದ್ರೆ ಮಕ್ಕಳ ತರಗತಿ ಒಳಗಡೆ ಹೋದಾಗ ನಾವು ಮೇಷ್ಟ್ರು ಮಾತಾಡೋಂಗಿಲ್ಲ. ಮೇಷ್ಟ್ರು ಸುಮ್ಮನೆ ಮಾತಾಡೋದೆ. ಮೇಷ್ಟ್ರು ಹೇಗಿದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ಕ್ಲಾಸ್ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಭೌತಿಕ ವಾತಾವರಣ ನೋಡಿದಾಗ ಆಯಾ ಸ್ಕೂಲ್ HM ಹೇಗಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಭೌತಿಕ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಶೌಚಾಲಯ ಆಗಿರ್ಬೋದು, ಈ ರೀತಿ ಎಲ್ಲ ರಂಗಗಳಲ್ಲೂ ಕೂಡ ನಮ್ಮ ಸುರೇಶ್ ಸರ್ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಬಹಳ ಆತ್ಮೀಯತೆ ಹೊಂದಿದ್ದಾರೆ. ಶಿಕ್ಷಕರಿಗೆ ಇರುವಂತ ಎಲ್ಲಾ ಲಕ್ಷಣಗಳು ಅವರಲ್ಲಿದೆ. ಸೌಮ್ಯವಾದಿಗಳು. ಅಂತಹ ಮುಡೀನೂರಿಗೆ ಬಹಳ ಇತಿಹಾಸ ಇದೆ. ಏನಂದ್ರೆ ಈ ಊರಿನ ಒಬ್ಬ ತಾಯಿ ಮಹಾನ್ ಸ್ವಾಮೀಜಿಗಳನ್ನು ಕೊಟ್ಟಿದೆ. ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಈ ಊರಿನ ತಾಯಿ ಮಹಾನ್ ಸ್ವಾಮೀಜಿಗಳನ್ನು ಕೊಟ್ಟಿದೆ. ವೀರೇಶಾನಂದ ಸ್ವಾಮೀಜಿ, ಪ್ರಸಾದ ಸ್ವಾಮೀಜಿ. ಈ ಸ್ವಾಮೀಜಿಗಳು ಗುಲ್ಬರ್ಗದಲ್ಲಿ ಹೋಗಿ, ತುಮಕೂರಲ್ಲಿ ಹೋಗಿ ಒಳ್ಳೆ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ. ಎಂತವ್ರಿಗೆ ಬಹಳ ಕೂಲಿ ಕಾರ್ಮಿಕರಿಗೆ, ಏನು ಗತಿ ಇಲ್ದವ್ರಿಗೆ ಶಾಲೆಗಳು ಉತ್ತರ ಕರ್ನಾಟಕದಲ್ಲಿ ಓಪನ್ ಮಾಡಿ ಈ ಊರಿನ ತಾಯಿಯ ಸುಪುತ್ರರು ಇಡೀ ಕರ್ನಾಟಕದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ದೇಶದಲ್ಲಿ ಹೋಗಿ ಉಪನ್ಯಾಸಗಳು ಕೊಟ್ಟು ಅಲ್ಲಿಂದ ಬರ್ತಾ ಇರುವ ದುಡ್ಡನ್ನು ಕಲೆಕ್ಟ್ ಮಾಡಿ ನಮ್ಮ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಡೆಸ್ತಾ ಇದ್ದಾರೆ ಗುಲ್ಬರ್ಗ ಏರಿಯಾದಲ್ಲಿ. ಈ ಊರಿನ ಹಿರಿಮೆ. ಹಾಗೆ H. ನರಸಿಂಹಯ್ಯವರು ಈ ಊರಲ್ಲೇ ಒಂದು ಶಾಲೆ ಓಪನ್ ಮಾಡೋದು, ಹೈಸ್ಕೂಲ್. ಯಾಕೆ ಅಂದ್ರೆ ಮುಡೀನೂರಿನ ಜನ ಮುಗ್ಧರು, ಬಹಳ ಒಳ್ಳೆ ವ್ಯಕ್ತಿಗಳು, ಗ್ರಾಮೀಣ ಭಾಗದಲ್ಲಿದೆ ಅಂತೇಳಿ ಇಲ್ಲಿ ಹೈಸ್ಕೂಲ್ ಓಪನ್ ಮಾಡಿದ್ರು. ನ್ಯಾಷನಲ್ ಮುಡೀನೂರು ಹೈಸ್ಕೂಲ್, ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್. ನೋಡಿ, ಈ ಊರಿನ ಜನ ಆ ರೀತಿ ಒಳ್ಳೆ ಜನ, ಎಲ್ಲ ಒಳ್ಳೆ ಜನ ಇದ್ದೀರಿ. ದಯವಿಟ್ಟು ನಿಮ್ಮ ಬಗ್ಗೆ ನಿಮ್ಗೆ ಇತಿಹಾಸ ಗೊತ್ತಿರ್ಲಿ, ನಿಮ್ಮ ಊರಿನ ಇತಿಹಾಸ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ, ಅದೇ ರೀತಿ ಯಾವುದೇ ಶಿಕ್ಷಕರು ನಮ್ಮ ಶಾಲೆಗಳಿಗೆ ಬರಲಿ, ಮುಡೀನೂರಿನ ಇತಿಹಾಸ ಈ ರೀತಿ ಇದೆ. ಯಾವುದೇ ಶಿಕ್ಷಕರಿಗೆ ತೊಂದರೆ ಕೊಡಬಾರದು, ಯಾರೂ ಕೊಟ್ಟಿಲ್ಲ. ಅದೇ ರೀತಿ ನಿಮ್ಮ ಚರಿತ್ರೆಯನ್ನು ಮುಂದುವರಿಸಿ ಮುಂದಿನ ದಿನಗಳಲ್ಲೂ ಕೂಡ ಶಿಕ್ಷಕರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬ ಶಿಕ್ಷಕರಿಗೆ ನಾವು ತೊಂದರೆ ಕೊಟ್ಟಾಗ ಮತ್ತೆ ಇನ್ನೊಂದು ಬರುವಾಗ ಆ ಊರಿನ ಹಿಸ್ಟ್ರಿ ಯಾವ್ದಪ್ಪ ಅಂತಾರೆ, ಮುಡೀನೂರು ಹಿಸ್ಟ್ರಿ ಏನಪ್ಪಾ ಅಂತ ನೋಡ್ಕೊಂಡೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬರೋರು ಕೂಡ ಹಿಂದಕ್ಕೆ ಹೋದಾಗ ನಮ್ಮ ಮಕ್ಕಳ ಪ್ರಗತಿ ಕಡಿಮೆ ಆಗತ್ತೆ. ಬೇರೆವೆಲ್ಲ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಬಟ್ ಒಳ್ಳೆ ಶಿಕ್ಷಕರ, ಒಳ್ಳೆ ಪಾಠ ಮಾಡ್ತಾ ಇದ್ರ, ಒಳ್ಳೆಯವರ ಅನ್ನೋದು ಅವನ ಆಧಾರವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಯುತರು ಬಹಳ ಒಳ್ಳೆ ರೀತಿಯಲ್ಲಿ ಈ ಊರಿನ ಜನಗಳ ಮತ್ತು ನಮ್ಮೆಲ್ಲ ಮುಲ್ಬಾಗ ತಾಲೂಕಿನ ಎಲ್ಲಾ ಶಿಕ್ಷಕ ಮಿತ್ರರ ಶಿಕ್ಷಕರ ಸ್ನೇಹವನ್ನು ಗಳಿಸಿದ್ದಾರೆ. ಇಷ್ಟು ಜನ ಸೇರ್ಸೋದಂದ್ರೆ ಬಹಳ ಕಷ್ಟ. ಇವಾಗ ದುಡ್ಡು ಕೊಟ್ಟರು ಜನ ಬರಲ್ಲ ರೀ. ನೋಡಿ, ಆತ್ಮೀಯತೆಯಿಂದ ಬಂದಿದ್ದಾರೆ ಅಂದ್ರೆ ಅವರ ಗುಣಗಾನ ನಾವು ಮಾಡ್ಲೇಬೇಕು ಅಂತ ಹೇಳ್ತಾ, ಅವರು ನಮಗೆ ಆದರ್ಶವಾಗಿದ್ದಾರೆ ಅಂತ ಹೇಳ್ತಾ, ಮಗದೊಮ್ಮೆ ಅವರಿಗೆ
ಅವರ ಕುಟುಂಬ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ವೃದ್ಧಿಸ್ಲಿ. ಸಮಾಜ ಸೇವೆಯಲ್ಲಿ ಏನಾದ್ರು ತೊಡಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ಮನೆಯಲ್ಲಿ ಕೂರೋದು ಬೇಡ, ಯಾವುದೋ ಒಂದು ಅಡಿಲ ಸೇವೆ ಸಮಾಜಕ್ಕೆ ಮಾಡ್ಲಿ ಅಂತ ಹೇಳ್ತಾ ಅವ್ರ ಆರೋಗ್ಯ ವೃದ್ಧಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಹಾರೈಸ್ತಾ, ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ, ಹಾಗೂ ಇಷ್ಟು ಹೇಳಲು ಅವಕಾಶ ಕೊಟ್ಟದ ವೇದಿಕೆಗೆ ಮತ್ತು ಮುಂದೆ ಇರುವ ನನ್ನೆಲ್ಲರ ಶಿಕ್ಷಕ ಮಿತ್ರರು ಮತ್ತು ಊರಿನ ಹಿರಿಯರಿಗೂ ಎಲ್ಲ ಹಿರಿಯರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.